ಹರೀಶ್ ಜೋಡೆತ್ತುಗಳು ಮತ್ತೆ ಅಖಾಡಕ್ಕೆ ಧುಮುಕಿದ್ದಾರೆ. 2 ದಿನಗಳ ರೆಸ್ಟ್ ಬಳಿಕ ಯಶ್ ಅವರು ಕೂಡ ಪ್ರಚಾರ ಮಾಡ್ತಿದ್ದಾರೆ. ಹೇಗೆ ಸಾಗ್ತಾ ಇದೆ ಪ್ರಚಾರ? ಖಂಡಿತ ಸಭಾ, ಯಶ್ ಅವರ ಪ್ರಚಾರ ಸಖತ್ ಜೋರಾಗಿ ನಡೆದಿದೆ. ಕೀಳಘಟ್ಟ ಗ್ರಾಮದಿಂದ ಶುರು ಮಾಡಿದ್ದಾರೆ. ನಾಗಮಂಗಲ ತಾಲೂಕಿನ ಕೀಳಘಟ್ಟ ಅನ್ನೋ ಒಂದು ಗ್ರಾಮದಿಂದ ಶುರು ಮಾಡಿದ್ದಾರೆ. 2 ದಿನದ ಬ್ರೇಕ್ ಆದ್ಮೇಲೆ ಇವತ್ತು ಮತ್ತೆ ಮತಬೇಟೆಯನ್ನ ಶುರು ಮಾಡಿರುವಂತದ್ದು. ಸುಮಲತಾ ಪರ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ರಾತ್ರಿ ಬಂದು ಕದಾ ತಟ್ಟೋರ್ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಅನ್ಬಿಟ್ಟು ರಾಜಾಹುಲಿ ಬತ್ತಳಿಕೆಯಿಂದ ಹೊಸ ಬಾಣವನ್ನ ಬಿಟ್ಟಿದ್ದಾರೆ. ಅಂದ್ರೆ ಇನ್ನ ಕೆಲವೇ ದಿನಗಳ ಎಲೆಕ್ಷನ್ಗೆ ಬಾಕಿ ಇರೋದ್ರಿಂದ ರಾತ್ರಿ ಬಂದು ಕದಾ ತಟ್ತಾರೆ. ಅದಾದ್ಮೇಲೆ ಬೇರೆ ಬೇರೆ ರೀತಿಯ ಆಮಿಷಗಳನ್ನ ಹೊಡ್ತಾರೆ. ನಾವು ಸ್ವಾಭಿಮಾನ ಸೇಲ್ಗಿಲ್ಲ ಅನ್ನುವಂತ ಮಾತುಗಳನ್ನ ಹೇಳೋದ್ರ ಮುಖಾಂತರ ಅಂದ್ರೆ ಯಾರು ದುಡ್ಡು ಇಸ್ಕೊಂಡು ವೋಟ್ ಮಾಡ್ಬೇಡಿ, ರಾತ್ರಿ ಹೊತ್ತು ಕದಾ ತಟ್ತಾರೆ, ಅವ್ರಿಗೆಲ್ಲ ಮನ್ನಣೆ ಕೊಡಬೇಡಿ, ನಿಮ್ಮ ಮನ್ಸು ಮುಟ್ಟುವಂತ ಕೆಲಸವನ್ನ ಮಾಡ್ತೀವಿ, ನಮಗೆ ಮನ್ನಣೆಯನ್ನ ಕೊಡಿ ಅಂತ ಅನ್ಬಿಟ್ಟು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಸಭಾ. ಓಕೆ, ದರ್ಶನ್ ಅವ್ರನ್ನ ಕಂಪೇರ್ ಮಾಡಿದ್ರೆ ಯಶ್ ಅವರು ತುಂಬಾ ಮಾತಾಡ್ತಾ ಇದ್ದಾರೆ. ಹರೀಶ್ ಸೀನಪ್ಪ ರಾತ್ರಿ ಬಂದು ಕದಾ ತಟ್ತಾರೆ ಅನ್ನೋದಾದ್ರೆ, ಮಗ್ದೊಂದು ಕಡೆ ಅಂಬರೀಷ್ ಅಣ್ಣನ ಹೆಂಡತಿಗೆ ಈ ರೀತಿ ನಡ್ಕೊಳ್ಳೋದಾದ್ರೆ ಇನ್ನು ಸಾಮಾನ್ಯ ಮಹಿಳೆಯರ ಕತೆ ಏನು ಅಂತ ಪ್ರಶ್ನಿಸ್ತಾರೆ. ಏನಂತೀರಾ? ಖಂಡಿತ ಸಭಾ, ಡೇ 1 ಇಂದ ಯಶ್ ಅವರ ಪ್ರಚಾರ ರೀತಿ ಮತ್ತೆ ವೈಖರಿ, ಅವ್ರು ಬಳಸುವಂತ ಅವ್ರು ಬಳಸ್ತಾರಂತ ಪದ ಪ್ರಯೋಗ ಎಲ್ಲವೂ ಕೂಡ ಆ ದರ್ಶನ್ ಅವ್ರಿಗಿಂತ ವಿಭಿನ್ನವಾಗಿರುವಂತದ್ದು. ಅಂದ್ರೆ ಯಶ್ ಅವರು ಹೆಣ್ಣು ಮಕ್ಕಳನ್ನ ಬಹುತೇಕವಾಗಿ ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ತಮ್ಮ ಪ್ರಚಾರದಲ್ಲಿ. ಯಾವಾಗ್ಲೂ ಹೇಳುವಂತದ್ದು, ಹೆಣ್ಣು ಮಗು ಒಂದು ಹೊಸ ಕೆಲಸವನ್ನ ಮಾಡ್ಬೇಕು ಅಂತ ಬಂದಿದೆ, ಸೊ ಹಾಗಾಗಿ ನೀವು ಸಪೋರ್ಟ್ ಮಾಡಿದ್ರೆ ಮುಂದೆ ನಿಮ್ಮ ಮನೆ ಹೆಣ್ಣು ಮಕ್ಳು ಒಂದು ಒಳ್ಳೆ ಕೆಲ್ಸಕ್ಕೆ ಬರ್ಬೋದು. ಆಮೇಲೆ ಗಂಡ ತೀರ್ಕೊಂಡಂತವ್ರು, ಆಮೇಲೆ ಈ ಮಂಡ್ಯದ ಗೌಡ್ತಿ ಅಲ್ಲ ಅಂತ ಏನೆಲ್ಲ ಅವ್ರ ಮೇಲೆ ಆರೋಪಗಳು ಬಂದಿತ್ತು, ಈ ಎಲ್ಲ ಆರೋಪಗಳನ್ನ ಹೆಣ್ಣು ಮಕ್ಕಳ ಮುಂದೆ ಇಟ್ಟು ಹೆಣ್ಣು ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡಿ ಮಾತಾಡ್ತಾ ಇದ್ರು ಇಷ್ಟು ದಿವಸ. ಸೊ ಇವತ್ತು ಹೊಸದಾಗಿ ಆಡ್ ಆನ್ ಆಗಿರೋ ಪಾಯಿಂಟ್ ಅಂತಂದ್ರೆ ರಾತ್ರಿ ಬಂದು ಕದಾ ತಟ್ತಾರೆ. ಸೊ ಅಂದ್ರೆ ಇಂದ ಚುನಾವಣೆ ಕೆಲವು ದಿನಗಳಿಂದ ಬಂದು ಹಣದ ಆಮಿಷ ಒಡ್ಡುವಂಥದ್ದು, ಮತ್ತೆ ಹಾಲು ದೇವ್ರ ಫೋಟೋ ಹಿಡಿದು ಭಾಷೆ ತಗೊಳ್ಳುವಂಥದ್ದು, ಪ್ರಮಾಣ ಮಾಡಿಸ್ಕೊಳ್ಳುವಂತ ಕೆಲಸಗಳು ನಡೀತವೆ. ಸೊ ಇದಕ್ಕೆಲ್ಲ ಹೆಚ್ಚಿನ ಇದಕ್ಕೆ ಮನ್ನಣೆ ಕೊಡಬೇಡಿ ಅಂತ ಅನ್ಬಿಟ್ಟು ಒಂದು ಮನವರಿಕೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಶ್. ಓಕೆ, ಪಕ್ಷೇತರ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾ ಇರುವಂತಹ ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕಂಡು ಬರ್ತಾ ಇದ್ರು. ಹರೀಶ್, ಇವತ್ತೇನಾದ್ರೂ ಅದೇ ರೀತಿಯಾಗಿರುವಂತಹ ಪರಿಸ್ಥಿತಿನೂ ಇದೆಯಾ? ಈ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯ ನಮ್ಗೆ ದೃಶ್ಯ ಔಟಗಳು ಮತ್ತೆ ಅದು ಯಾವುದೇ ರೀತಿ ಕಂಡು ಬಂದಿಲ್ಲ. ಬಟ್ ಕೆಲವರು ಕಾಂಗ್ರೆಸ್ ಅವರು ಇರ್ಬೋದು ಅಥವಾ JDS ಅವರು ಇರ್ಬೋದು, ಬಿಜೆಪಿ ಅವರು ಇರ್ಬೋದು, ಕೆಲವರು ಕಾರ್ಯಕರ್ತರು ವಾಲಂಟಿಯರ್ ಆಗಿ ಬಂದು ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾರಂತ ದೃಶ್ಯಗಳು ಕ್ವೈಟ್ ಕಾಮನ್ ಆಗಿದೆ. ಆದ್ರೆ ಇವತ್ತಿನ್ನು ಯಾವ್ದೋ ಬಾವುಟಗಳು ಆ ರೀತಿ ಇನ್ನು ಯಾವ್ದೋ ವಿಜುವಲ್ಸ್ ನಮ್ಮ ಕಣ್ಮುಂದೆ ಬಂದಿಲ್ಲ ಸಭಾ. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ರೈತನ ಗುರುತಿಗೆ ತಮ್ಮೆಲ್ಲರ ಇನ್ನು ಮುಂದೆ ಹೋಗಿ ರಿವರ್ಸ್ ತಗೊಳ ಮುಂದೆ ದಯವಿಟ್ಟು ಅಂದಿನ ಕಿರ್ಚೂರಿಯ ಮೇಲೆ ಹಿಂದುತ್ವಗಳಿಲ್ಲ. ಬೆಳಿತೀರಿನವ್ರಿಗೆ ಹಸಿವಿನವ್ರಿಗೆ ನಾವು ಅವಕಾಶ ಕೊಡ್ಬೇಕು. ಯಾವತ್ತು ಮಂಡ್ಯದ ಜನ ಸ್ವಾಭಿಮಾನಿಗಳು, ಮಂಡ್ಯದ ಜನ ಯಾವತ್ತು ಪ್ರೋತ್ಸಾಹ ಕೊಡೋದಕ್ಕೆ ಹೆಸರುವಾಸಿ. ಮಂಡ್ಯದಿಂದ ಸಾಕಷ್ಟು ನಾಯಕರುಗಳನ್ನ ಕೊಡುಗೆಯಾಗಿ ನೀವು ಕೊಟ್ಟಿರುವಂಥದ್ದು. ಪಕ್ಷೇತರ ಅಭ್ಯರ್ಥಿನ ಮಂಡ್ಯದ ಜನ ಸ್ವಾಭಿಮಾನಕ್ಕೋಸ್ಕರ ಕಳಿಸಿದ್ರೆ ಅದು ಒಂದು ಹೆಣ್ಣು ಮಗಳು, ಆಕೆ ಗೆದ್ದು ನಿಮಗೆ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಆಗುವ ಒಂದು ಸಾಧ್ಯತೆ ಇದೆ. ಒಂದು ಹೆಣ್ಣು ಬಂದು ನಿಂತಾಗ ನಿಂತಿರದೇ ತಪ್ಪು ಅನ್ನೋ ತರದಲ್ಲಿ ಎಂತೆಂತ ಕೀಳು ಮಟ್ಟದ ಒಂದು ಮಾತುಗಳು ಆಡ್ತಾ ಇದ್ದಾರೆ, ನೀವೆಲ್ಲರೂ ಗಮನಿಸ್ತಾ ಇರ್ತೀರ. ನಾಳೆ ನಮ್ಮನೆ ಹೆಣ್ಮಕ್ಳಿಗೂ ಇದೇ ಸ್ಥಿತಿ ಬರೋದು. ಅಂಬರೀಷ್ ಅಣ್ಣನ ಹೆಂಡತಿಗೇನೆ ಒಂದೇನೋ ಕನಸ್ಕೊಂಡು ಒಂದು ಕೆಲಸ ಮಾಡ್ತೀವಿ ಅಂತ ಬಂದ ತಕ್ಷಣ ಈ ತರ ಮಾತಾಡಕ್ ಶುರು ಮಾಡಿದ್ರೆ ಸಾಮಾನ್ಯ ಹೆಣ್ಮಕ್ಳು ಅಥವಾ ಸಾಮಾನ್ಯ ಮನೆ ಮಕ್ಕಳು ಯಾರಾದ್ರೂ ಕನಸು ಕಾಣಕ್ ಸಾಧ್ಯ ಇದೆಯಾ? ಇಲ್ಲಿ ದಯವಿಟ್ಟು ಯೋಚನೆ ಮಾಡ್ಕೋಬೇಕು. ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಒಂದು ಅವಕಾಶ ನೀವು ಮಾಡ್ಕೊಡ್ಬೇಕು. ಎಲ್ಲ ಮಾನ್ಯರು, ಸ್ಪೆಷಲಿ ತಾಯಂದ್ರು, ಹೆಣ್ಮಕ್ಳ ಗಮನಿಸ್ತಾ ಇರ್ತೀರ, ನೀವು ಆಡ್ತಾ ಇರೋ ಮಾತುಗಳೆಲ್ಲ ದಯವಿಟ್ಟು ಒಂದು ಅವಕಾಶ ಮಾಡ್ಕೊಡಿ. ಆಡೋರ್ ಬಾಯೆಲ್ಲ ಚೆನ್ನಾಗಿ ಮುಚ್ಚಿಸ್ಬೋದು, ಒಳ್ಳೆ ಕೆಲಸಗಳು ಮಾಡ್ಬೋದು. ಈ ದಬ್ಬಾಳಿಕೆ ಇದನ್ನೆಲ್ಲ ತಡಿಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಕ್ರಮ ಸಂಖ್ಯೆ 4 ಜನ ಸುಮಲತಾ ನಿಲ್ಸೋದು, ನಿಲ್ಸ್ಕೊಳ್ಳೋಣ ಬಿಡು. ಜನರು ಅಲ್ಲ, ಎಲ್ಲ ಮಾಡೋ ತಪ್ಪುಗಳನ್ನು ಡೈರೆಕ್ಟ್ ಆಗಿ ಓಪನ್ ಆಗಿ ಪಾಠ ನೀವು ಕಲಿಸ್ಬೇಕು. ನ್ಯಾಯವಾಗಿ ಗೆಲ್ಲಿ. ಜನಗಳ ಆಯ್ಕೆ ಯಾರು ಇರುತ್ತೆ, ಜನಗಳ ಆಶೀರ್ವಾದ ಯಾರ ಮೇಲೆ ಬರುತ್ತೆ ಅವ್ರು ಕೆಲಸ ಮಾಡ್ಲಿ. ಇದೇನ್ ಬೇರೆ ಏನು ಉದ್ದೇಶ ಇಲ್ಲ.
ಕೆಲಸ ಮಾಡ್ಬೇಕು ಅಂತ ಒಂದ್ ಹೆಣ್ಮಗಳು ಬಂದಿದ್ದಾಳೆ ಅಷ್ಟೇ. ಅಲ್ಲೋದ್ರು ಒಂದ್ ಮಾತಾಡ್ತಾರೆ, ಕಡೆ 3 ದಿನ ಅಂತ ಹೇಳ್ತಾ ಇದೀರಣ್ಣ. ಈ ಡೈಲಾಗು ಬೆಳಿತೀನಿ ಅನ್ನೋರಿಗೆ ಹಸಿರು ನಿಮ್ಗೆ ಸೇವೆ ಮಾಡೋ ಒಂದು ಅವಕಾಶ ನಾವು ಮಾಡ್ಕೊಟ್ಟಿದ್ರಣ್ಣ. ನಿಮ್ ಸೇವೆ ಮಾಡೋ ಅವಕಾಶ ನಾವು ಮಾಡ್ಕೊಟ್ಟಿದ್ರ. ಇವತ್ತು ನಾನು ಎಲ್ಲೇ ಪ್ರಚಾರಕ್ಕೆ ಹೋಗಿದ್ದೀನಿ, ಯಾರ ಹತ್ರ ಹೋಗಿದ್ದೀವಿ, ಎಲ್ಲ ಊರಲ್ಲೂ ತೋರ್ಸೋದು, ನೋಡೋಣ ನಿಮ್ಮ ಅಪ್ಪಾಜಿ ಇದನ್ನ ಮಾಡಿಸ್ಕೊಟ್ರು, ನೋಡೋಣ ಅದನ್ನ ಮಾಡಿಸ್ಕೊಟ್ರು ಅಂತ. ಬಟ್ ಯಾವತ್ತೂ ಅವ್ರು ಎಲ್ಲೂ ಅದನ್ನ ಹೇಳ್ಕೊಳ್ಳೇ ಇಲ್ಲ ಅಣ್ಣ. ಅವ್ರ ಸಹಾಯ ತಗ್ಗಿಸ್ಕೊಂಡೇ ಮಾಡಿದ್ರಣ. ಅದಕ್ಕೆ ಅವ್ರಿಗೆ ಆಕ್ಚುಲಿ ಅವ್ರು ಏನೇ ಬೇಕು, ಏನೇನ್ ಗೊತ್ತಾ ಪ್ರೀತಿ ಅಂದ್ರೆ ಇದನ್ನ ನೀವು ಇದನ್ನ ಮಾಡ್ಕೊಟ್ಟೆ, ಇವ್ರು ನಾನು ಬೆಳೆಯುತ್ತೆ, ಇವ್ರು ನನ್ನ ತಂದೆ ಅಂತ ಎಲ್ಲೂ ಹೇಳಿರೋಣ. ಆದ್ರೆ ಸಿನಿಮಾದಂದ್ರೆ ಅವ್ರ ತಲೆ ಎತ್ಕೊಂಡೇ ದುಡಿದ್ರೋಣ. ಆದ್ರಿಂದ ಒಂದೇ ಬಂದ್ರು, ಎಲ್ಲ ಕಡೆ ಹೇಳ್ತಾ ಇದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಒಂದ್ ಎತ್ತವರೆಗೆ ನಾವು ಎಷ್ಟೆಲ್ಲ ಖರ್ಚು ಮಾಡ್ತೀವಿ, ಅದೇ ಒಂದು 4 ಕಡೆ ಹಸಾಗೆ, ಒಂದು ಕುರಿಗೆ, ಒಂದು ನಾಯಿಗೆ 500,000 ನಾವು ಮಾಡ್ಕೊಂಡ್ಬಿಟ್ರಣ. ಅದೆಲ್ಲೇ ನಾವೇ ಅಂದ್ರೆ ದಯವಿಟ್ಟು ಇದು ಒಂದೇ ಒಂದು ಅವಕಾಶ ಮಾಡ್ಕೊಡ್ರಿ ನಮಗೆ, ನಿಮ್ಮ ಸೇವೆ ಮಾಡೋದಕ್ಕೆ ಒಂದೇ ಒಂದು ಅವಕಾಶ. ಆಮೇಲೆ ಎಲ್ಲ ಕಡೆ ನಮ್ಗೆ ಹೇಳ್ತಾರೆ, ಇಲ್ಲ ಬರೀ ಆಕ್ಚುಲಿ ಕಲಾವಿದರು ನೋಡಕ್ ಅಭಿಮಾನಿಗಳು ಬಂದಂತ. ಇಲ್ಲಿ ಅಭಿಮಾನಿಗಳ ಹೆಸರು ಬಂದಿರೋಣ, ಇದನ್ನ 15ನೇ ತಾರೀಕು ಕೊಡ್ಬೇಕಣ. ಅದಾದ್ಮೇಲೆ 23ನೇ ತಾರೀಕು ಈಗೂ ಅಲ್ಲಿವರೆಗೂ ಕೇಳಿಸ್ಬೇಕಣ. ದಯವಿಟ್ಟು ನಮ್ಮ ಮಕ್ಕಳ ನಮ್ಮ ಇಲಾಖೆ ನಿಮ್ ಸೇವೆ ಮಾಡೋ ಒಂದು ಅವಕಾಶ ಅವ್ರು ಮಾಡ್ಕೊಡಿ ಅಂತ ಎಲ್ಲರೂ ತಲೆ ಮಾಡ್ಕೊಳ್ಕೊತೀವಿ. ಧನ್ಯವಾದಗಳ. ಇನ್ನೊಂದ್ಸರಿ ಹೇಳ್ಬಿಡ್ತೀವಿ, ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ಒಳ್ಳೆ ಊರ್ತಿರೋ ಚಿಹ್ನೆ. ಕ್ರಮ ಸಂಖ್ಯೆ ಇನ್ನೊಂದ್ಸರಿ ಯಾವುದೇ ಕನ್ಫ್ಯೂಸ್ ಮಾಡ್ಕೋಬೇಕಣ. 100 ಜನ ಸುಮಲತಾ ಆದ್ರೂ ಕೂಡ ಸುಮಲತಾ ಅಂಬರೀಶ್ ಹೇಳೋದು ಒಂದೇ ಹಣ ಇರೋದು. ದಯವಿಟ್ಟು ಕ್ರಮ ಸಂಖ್ಯೆ ನೋಡಿ ಅಮ್ಮನ ಮತ ಹಾಕಿ ಸೇವೆ ಮಾಡೋ ಅವಕಾಶ ಮಾಡ್ತಾರೆ. ತಲೆ ಮಾಡ್ಕೊಳ್ಬೇಕು.